ನೆಕ್ಸ್ಟ್ ಎಕ್ಸಸೈಸ್ 5.4ರಲ್ಲಿ 6ನೇ ಪ್ರಶ್ನೆ, ಒಂದು ಚೌಕದ ವಿಸ್ತೀರ್ಣ 441 ಚದರ ಮೀಟರ್ ಇದ್ದರೆ ಬಾಹುವಿನ ಉದ್ದವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಇವಾಗ ಪರಿಹಾರವನ್ನು ನೋಡೋಣ. ನಮಗೆ ಚೌಕ ತಂದಾಗ ಅದರ ಉದ್ದಗಲಗಳು ಏನಾಗಿರ್ತವೆ? ಒಂದೇ ಆಗಿರ್ತವೆ. ಹಾಗಾದರೆ ಚೌಕದ ಪ್ರತಿ ಬಾಹುವಿನ ಉದ್ದ ಏನಾಗಿರುತ್ತೆ? ಅದು ಎ ಅಂತ ಅನ್ಕೋಣ. ನಮಗೆ ಕೊಟ್ಟಿರುವಂಥ ವಿಸ್ತೀರ್ಣ ಎಷ್ಟಿದೆ? ವಿಸ್ತೀರ್ಣ 441 ಮೀಟರ್ ಕ್ಯೂಬ್ ಚದರ ಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ ಏನು? ಚೌಕದ ವಿಸ್ತೀರ್ಣ A² = 441 ಅಂತ ಇದೆ. ಇವಾಗ A √441. ಇವಾಗ 441 ಈ ಸಂಖ್ಯೆಯ ವರ್ಗಮೂಲವನ್ನು ನಾವು ಕಂಡುಹಿಡ್ಕೋಬೇಕು. ವರ್ಗಮೂಲ ಗೊತ್ತಿದ್ರೆ ಅದನ್ನು ನಾವು ಏನು ಮಾಡಬೇಕು? ಭಾಗಾಕಾರ ವಿಧಾನದಿಂದ 441ರ ವರ್ಗ ಮೂಲವನ್ನು ಕಂಡುಹಿಡಿಯೋಣ. ಬಿಡಿ ಸ್ಥಾನದಿಂದ ಆರಂಭಿಸಿ ಎರಡೆರಡು ಸಂಖ್ಯೆಗಳನ್ನು ಗ್ರೂಪ್ ಮಾಡಿ ಬೆಸ ಸಂಖ್ಯೆ ಇದ್ದಾಗ ಅದು ಎರಡು ಕೊನೆಯ ಬಿಡಿ ಮತ್ತು 10ರ ಸ್ಥಾನದ ಒಂದು ಗ್ರೂಪು, ಉಳಿದಂಥ ಸಂಖ್ಯೆ ಇನ್ನೊಂದು ಗ್ರೂಪ್ ಆಗಿರುತ್ತೆ. ಸೊ ಇವಾಗ 2 ಏನಾಗಿದೆ? ಒಂದು ಪೂರ್ಣ ವರ್ಗವಾಗಿದೆ. ಆದ್ದರಿಂದ 2 2 4 ಇದು 41ನ್ನು ಕೆಳಗಡೆ ತೆಗೆದುಕೊಳ್ಳೋಣ. +2 ಮಾಡಿ 4 ಬರುತ್ತೆ. ನೆಕ್ಸ್ಟ್ ಇಲ್ಲಿ 41 ಇದೆ. 41 ಶೇಷ 0 ಬರ್ತಾ ಇದೆ. ಹಾಗಾದರೆ 441 ಈ ಸಂಖ್ಯೆಯ ಒಂದು ವರ್ಗಮೂಲ ಏನಿದೆ? 21. ಹಾಗಾದರೆ ಪ್ರತಿ ಬಾಹುವಿನ ಉದ್ದ ಏನಾಗಿರುತ್ತೆ? 21 ಮೀಟರ್ ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ 7ನೇ ಪ್ರಶ್ನೆ, ತ್ರಿಭುಜ ABC ಒಂದು ಲಂಬಕೋನ ತ್ರಿಭುಜವಿದ್ದಲ್ಲಿ ಆ್ಯಂಗಲ್ B ಏನಾಗಿದೆ? 90 ಡಿಗ್ರಿ ಇದೆ. ಹಾಗಾದರೆ 2 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ABಯ ಉದ್ದ 6 ಸೆಂಟಿಮೀಟರ್ ಇದ್ದರೆ BC 8 ಸೆಂಟಿಮೀಟರ್ ಇದ್ದರೆ ACಯ ಉದ್ದವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಈ ಕ್ವಶನ್. ಇದನ್ನು ಸಾಲ್ವ್ ಮಾಡೋಣ. ಸೊ AB ಎಷ್ಟಿದೆ? 6 ಸೆಂಟಿಮೀಟರ್ ಇದೆ. BC ಎಷ್ಟಿದೆ? 8 ಸೆಂಟಿಮೀಟರ್ ಅಂತ ಇದೆ. ನಾವೀಗ ACಯನ್ನು ಕಂಡು ಹಿಡಿಯಬೇಕು. ಸೊ ಇಲ್ಲಿ ನಾವು ಪೈಥಾಗರಸ್ ಪ್ರಮೇಯನ ಯೂಸ್ ಮಾಡೋಣ. ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗದ ಮೊತ್ತಕ್ಕೆ ಸಮನಾಗಿರುತ್ತದೆ ಎನ್ನುವಂಥದ್ದು ಪೈಥಾಗರಸ್ ಪ್ರಮೇಯ ಆಗಿದೆ. ಇಲ್ಲಿ AB ಅಂದರೆ 6, 6ರ ವರ್ಗ, BC ಅಂದರೆ 8, 8ರ ವರ್ಗ, 6 36 ಪ್ಲಸ್ 8ರ ವರ್ಗ 64, 2ನ್ನು ಕೂಡಿ 100. AC =√100. ಸೊ ACಯ ಉದ್ದವನ್ನು ನಾವು ಭಾಗಾಕಾರ ವಿಧಾನದಿಂದ ಕೂಡ ಸಾಲ್ವ್ ಮಾಡ್ಬೋದು. ನೀವು ಗೊತ್ತಿದ್ರೆ ಈಸಿಯಾಗಿ ಇದನ್ನು ಬರಿಬೋದು. 100 10ರ ವರ್ಗ 100 ಆಗಿರುತ್ತೆ. 100ರ ವರ್ಗಮೂಲ ಏನಾಗಿದೆ? 10 ಆಗಿರುತ್ತೆ. ನಿಮಗೆ ಯಾವ ರೀತಿಯಾಗಿ ವರ್ಗಮೂಲವನ್ನು ಕಂಡುಹಿಡ್ಕೋಬೇಕನ್ನುವಂಥದ್ದು ಗೊತ್ತಿದೆ. ಆ ರೀತಿಯಾಗಿ ನೀವು ಪಾಯಿಂಟ್ ಔಟನ್ನು ಮಾಡ್ಬೋದು. 1 ಬಂದಲೇ 1, 0 ಈ 0ನ್ನು ಕೆಳಗಡೆ ತೆಗೆದುಕೊಳ್ಳಿ. 0 0 ಪ್ಲಸ್ 1 ಅಂದಾಗ 1. ನೆಕ್ಸ್ಟ್ ಇಲ್ಲಿ 1 + 1 2 ಆಗುತ್ತೆ. 20 × 0 ಬರುತ್ತೆ. ಹಾಗಾಗಿ 0. ಹಾಗಾದರೆ 100ರ ವರ್ಗಮೂಲ ಏನಾಗಿದೆ? 10 ಆಗಿದೆ. ಹಾಗಾದರೆ ACಯ ಉದ್ದ 10 ಸೆಂಟಿಮೀಟರ್ ಆಗಿರುತ್ತದೆ. ಈಗ B ಸಬ್ ಕ್ವಶನನ್ನು ಸಾಲ್ವ್ ಮಾಡೋಣ. ಸಬ್ ಕ್ವಶನ್ B, ಇಲ್ಲಿ ACಯ ಉದ್ದ 13 ಸೆಂಟಿಮೀಟರ್ ಇದೆ. BC 5 ಸೆಂಟಿಮೀಟರ್ ಇದೆ. ABಯನ್ನು ಕಂಡುಹಿಡ್ಕೋಬೇಕಾಗಿದೆ. ಓಕೆ, ಇವಾಗ AC 13, BC 5 ಸೆಂಟಿಮೀಟರ್, ABಯನ್ನು ಕಂಡುಹಿಡಬೇಕಾಗಿದೆ.
ಇಲ್ಲಿಯೂ ಕೂಡ ಅಷ್ಟೇ ಪೈಥಾಗೊರಸ್ ಪ್ರಮೇಯನ ಯೂಸ್ ಮಾಡಬೇಕು. ವಿಕರ್ಣ ಮೇಲಿನ ವರ್ಗವು ಉಳಿದೆರಡ ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮಾನವಾಗಿರುತ್ತದೆ ಎನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗಾದರೆ ಇಲ್ಲಿ ಎ ಸಿಯ ಉದ್ದವನ್ನು ಕೊಟ್ಟಿದ್ದಾರೆ 13ರ ವರ್ಗ. ಎ ಬಿಯನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಎ ಬಿ ಆ್ಯಸ್ ಇಟ್ ಈಸ್, ಬಿ ಸಿ 5ರ ವರ್ಗ. 13ರ ವರ್ಗ ಎಷ್ಟಿದೆ? 169. 5ರ ವರ್ಗ ಎಷ್ಟಿದೆ? 25. ಇದು ಈ ಕಡೆ ಬಂದಾಗ ಏನಾಗುತ್ತೆ? ಮೈನಸ್ ಆಗುತ್ತೆ, -25. ಎ ಬಿಯ ವರ್ಗ ಈಗ 169ರಲ್ಲಿ 25ನ್ನು ಮೈನಸ್ ಮಾಡಿ ಯಾವಾಗ 144 ಬರುತ್ತೆ. ಎ ಬಿ ಅಂದಾಗ ಇದು ಸ್ಕ್ವೇರು, ಈ ಕಡೆ ಬಂದಾಗ ಸ್ಕ್ವೇರ್ ರೂಟ್ ಆಗುತ್ತೆ. 144 ಈ ಒಂದು ಸಂಖ್ಯೆಯ ವರ್ಗ ಮೂಲವನ್ನು ಕಂಡುಹಿಡಿಯೋಣ. ಬಿಡಿ ಸ್ಥಾನದಿಂದ ಆರಂಭಿಸಿ 2 ಸಂಖ್ಯೆಗಳಿಗೆ ಒಂದು ಗ್ರೂಪು. 1 1 ಪ್ಲಸ್ 1 2. 1ರಲ್ಲಿ 1ನ್ನು ಮೈನಸ್ ಮಾಡಿ 0. ಇದು 44ನ್ನು ಕೆಳಗಡೆ ತೆಗೆದುಕೊಳ್ಳೋಣ. 22 2 44, ಶೇಷ 0 ಬಂತು. ಈ ಒಂದು ಸಂಖ್ಯೆಯ ವರ್ಗಮೂಲ 12 ಆಗಿರುತ್ತೆ. 12 ಎ ಬಿ. ನೇರವಾಗಿ ನಿಮಗೆ ಈ ಒಂದು 144 ಈ ಒಂದು ಸಂಖ್ಯೆಯ ವರ್ಗಮೂಲ ಗೊತ್ತಿದ್ರೆ ಅದನ್ನು ಕೂಡ ಬರೀಬೋದು. ಮತ್ತು ಇಲ್ಲಿ ಈ ಪ್ರಶ್ನೆಯಲ್ಲಿ ಒಂದು ವಿಶೇಷವಾಗಿ ಏನಾದರೂ ಮೆನ್ಷನ್ ಮಾಡಿದರೆ, ತ್ರಿಭುಜ ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜವಾಗಿದ್ದಲ್ಲಿ ಈ ರೀತಿಯಾಗಿ ದತ್ತಾಂಶವನ್ನು ಕೊಟ್ಟ ಇವುಗಳನ್ನು ನಾವು ಭಾಗಾಕಾರ ವಿಧಾನದಿಂದ ಇವುಗಳ ಬಾಹುವಿನ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಮೆನ್ಷನ್ ಮಾಡ್ತಾರೆ. ಅದೇ ರೀತಿಯಾಗಿ ಸಾಲ್ವ್ ಮಾಡಬೇಕಾಗ್ತದೆ. ಯಾವುದೇ ರೀತಿಯಾಗಿ ಇಲ್ಲಿ ಮೆನ್ಷನ್ ಮಾಡದೇ ಇದ್ದಾಗ ನಮಗೆ ನೇರವಾಗಿ ವರ್ಗ ಸಂಖ್ಯೆ ಗೊತ್ತಿದ್ರೆ ಅದನ್ನು ನಾವು ನೇರವಾಗಿ ಇಲ್ಲಿ ಬರೀಬಹುದು. ನೆಕ್ಸ್ಟ್ 8ನೇ ಪ್ರಶ್ನೆ. 8ನೇ ಪ್ರಶ್ನೆ ಈ ರೀತಿಯಾಗಿದೆ. ಒಬ್ಬ ತೋಟಗಾರನ ಬಳಿ 1000 ಸಸಿಗಳಿವೆ. 1000 ಏನಿದ್ದಾವೆ? ಸಸಿಗಳಿದ್ದಾವೆ. ಪ್ರಶ್ನೆನ ಒಂದ್ಸರಿ ಓದ್ತೀನಿ. ನೀವು ಅದನ್ನು ಈ ಟೆಕ್ಸ್ಟ್ ಬುಕ್ಕಲ್ಲಿ ಇದ್ದರೆ ನೋಡ್ಕೊರಿ, ಅಥವಾ ಇಲ್ಲದೆ ಹೋದರೆ ಬರೆದುಕೊಳ್ಳಿ. ಒಬ್ಬ ತೋಟಗಾರನ ಬಳಿ 1000 ಸಸಿಗಳಿವೆ. ಅವುಗಳನ್ನು ಅಡ್ಡ ಸಾಲುಗಳ ಸಂಖ್ಯೆ ಮತ್ತು ಕಂಬ ಸಾಲುಗಳ ಸಂಖ್ಯೆ ಸಮವಿರುವಂತೆ ನೆಡಲು ಇಚ್ಛಿಸಿದ್ದಾನೆ. ಈ ರೀತಿ ಮಾಡಲು ಅವನಿಗೆ ಕನಿಷ್ಠ ಸಸಿಗಳು ಎಷ್ಟು ಬೇಕಾಗುತ್ತದೆ ಎನ್ನುವಂಥದ್ದು ಪ್ರಶ್ನೆ ಇದೆ. ಹಾಗಾದರೆ ಈಗ ನಮಗೆ ತೋಟಗಾರನ ಬಳಿ ಇರುವಂಥ ಒಟ್ಟು 1000 ಸಸಿಗಳಿವೆ. ಅವುಗಳಲ್ಲಿ ಅಡ್ಡ ಸಾಲು ಮತ್ತು ಕಂಬ ಸಾಲುಗಳು ಎರಡು ಒಂದೇ ಆಗಿರಬೇಕು ಎನ್ನುವಂಥದ್ದನ್ನು ಮೆನ್ಷನ್ ಮಾಡಿದ್ದಾರೆ. ಹಾಗಾದರೆ ಅಡ್ಡ ಸಾಲು ಮತ್ತು ಕಂಬ ಸಾಲುಗಳ ಸಂಖ್ಯೆ ಏನಾಗಿರಲಿ? ನಮಗೆ ಗೊತ್ತಿಲ್ಲ, ಆದ್ದರಿಂದ ಎಕ್ಸ್ ಆಗಿರಲಿ. ಒಟ್ಟು ಕಂಬ ಸಾಲು ಮತ್ತು ಅಡ್ಡ ಸಾಲುಗಳ ಸಂಖ್ಯೆ, ಒಟ್ಟು ಅಡ್ಡ ಸಾಲು ಮತ್ತು ಕಂಬ ಸಾಲುಗಳ ಸಂಖ್ಯೆ ಏನಾಗಿರುತ್ತೆ? ಅಡ್ಡ ಸಾಲು ಎಕ್ಸ್ ಆಗಿರಲಿ. ಅಡ್ಡ ಸಾಲಿನಷ್ಟೇ ಕಂಬ ಸಾಲುಗಳು ಇರೋದರಿಂದ ನಾವಿಲ್ಲಿ ಕಂಬ ಸಾಲನ್ನು ಕೂಡ ಎಕ್ಸ್ ಅಂತ ಹೇಳಿ ತೆಗೆದುಕೊಳ್ತೀವಿ. ಹಾಗಾದರೆ ಇದು x² ಆಗುತ್ತೆ. ಓಕೆ, ನಮಗೆ ಒಟ್ಟು ಸಸಿಗಳನ್ನು ಕೊಟ್ಟಿದ್ದಾರೆ 1000 ಅಂತ. 1000 ತಂದಾಗ ಈಗ 1000ದ ವರ್ಗವನ್ನು ನಾವು ಕಂಡುಹಿಡ್ಕೋಬೇಕು. 1000. ಓಕೆ, ಎಕ್ಸ್ನ ಬೆಲೆಯನ್ನು ನಾವೀಗ ಕಂಡುಹಿಡ್ಕೋಬೇಕಾಗಿದೆ. ಇವಾಗ 1000 ಎನ್ನುವಂಥದ್ದು ಏನಿದೆಯಪ್ಪ ಅಂದರೆ ಇದು ಒಂದು ಪೂರ್ಣವರ್ಗ ಸಂಖ್ಯೆ ಅಲ್ಲ. ಯಾವ ರೀತಿಯಾಗಿ ನಾವು ಕಂಡುಹಿಡಿದ್ವಿ ಇದನ್ನು? ಇದು ಒಂದು ಪೂರ್ಣವರ್ಗ ಸಂಖ್ಯೆ ಅಲ್ಲ ಅಂತಂದಾಗ ಇಲ್ಲಿ ಜೀರೋಸ್ಗಳು ಏನಾದರೂ ಬೆಸ ಸಂಖ್ಯೆಯಲ್ಲಿ ಇದ್ದರೆ, ಇಲ್ಲಿ 4 ಜೀರೋಗಳಿದ್ದರೆ ಇದು ಒಂದು ಪೂರ್ಣವರ್ಗ ಸಂಖ್ಯೆ ಆಗ್ತಾಯಿತ್ತು. ಆದರೆ ಇದು ಏನಾಗಿಲ್ಲ, ಪೂರ್ಣವರ್ಗ ಸಂಖ್ಯೆ ಇಲ್ಲ, ಬೆಸದಲ್ಲಿ ಈ ಜೀರೋಸ್ಗಳಿವೆ. 3 ಜೀರೋಗಳಿದ್ದಾವೆ. ಆದ್ದರಿಂದ ಇದು ಬೆಸ ಸಂಖ್ಯೆಯಲ್ಲಿದೆ. ಹಾಗಾದರೆ ನಾವು ಪೂರ್ಣವರ್ಗ ಸಂಖ್ಯೆಯನ್ನು ಕಂಡುಹಿಡಬೇಕು. ಓಕೆ, ಯಾವ ರೀತಿಯಾಗಿ ಅಂತ ನಾವು ನೋಡೋಣ.
ಈಗ ಬಿಡಿ ಸ್ಥಾನದಿಂದ ಆರಂಭಿಸಿ ಎರಡೆರಡು ಸಂಖ್ಯೆಗಳನ್ನು ಒಂದೊಂದು ಗ್ರೂಪ್ ಆಗಿ ತೆಗೆದುಕೊಳ್ಳೋಣ. ಈಗ ಹತ್ತಕ್ಕಿಂತ ಚಿಕ್ಕದಾದ ವರ್ಗ ಸಂಖ್ಯೆ ಯಾವುದಿದೆ? 9 ಇದೆ. ಹಾಗಾಗಿ 3 ಮೂರಲೇ 9. 10ರಲ್ಲಿ 9 ಮೈನಸ್ ಮಾಡಿ 1 ಬರುತ್ತೆ. ಇದರಿಂದ 2 ಜೀರೋಸ್ಗಳನ್ನು ಕೆಳಗಡೆ ತೆಗೆದುಕೊಳ್ಳೋಣ. ಇದಕ್ಕೆ ಪ್ಲಸ್ 3 ಮಾಡೋಣ. ಇವಾಗ 3 + 3 6 ಆಗುತ್ತೆ. 6ಕ್ಕೆ ನಾವು ಯಾವ ಸಂಖ್ಯೆಯಿಂದ ಗುಣಿಸಿದಾಗ 100ಕ್ಕಿಂತ ಜಾಸ್ತಿ ಇರುವಂಥ ಸಂಖ್ಯೆ ಬರುತ್ತೆ? ಈಗ 61 61 ಅಂದಾಗ 61 ಬರುತ್ತೆ. ಇದು ಕಡಿಮೆ ಆಗುತ್ತೆ. ಓಕೆ, 60 × 0 ಮಾಡಿದಾಗ 0 ಬರುತ್ತೆ. 61 × 61 ಮಾಡಿದಾಗ 61 ಬರುತ್ತೆ. ಹಾಗಾಗಿ 62 2 124 ಬರುತ್ತೆ. ಇವಾಗ 124ರಲ್ಲಿ 100 ಮೈನಸ್ ಮಾಡಿ. 124ರಲ್ಲಿ 100 ಮೈನಸ್ ಮಾಡಿ, ಆವಾಗ 24 ಬರುತ್ತೆ. ಈ 24 ಶೇಷ ಬಂದಿರುವುದನ್ನು ಏನು ಮಾಡಬೇಕಪ್ಪ ಅಂದರೆ ಈ ಒಂದು ಕೊಟ್ಟಿರುವಂಥ ಸಂಖ್ಯೆಗೆ ಕೂಡಿಸಬೇಕು. ಕೂಡಿಸಿದಾಗ ಏನಾಗುತ್ತೆ? 1024 ಆಗುತ್ತೆ. ಹಾಗಾದರೆ ಇಲ್ಲಿ ನಮಗೆ ಪ್ರಶ್ನೆಯಲ್ಲಿ ಏನು ಕೇಳಿದ್ದಾರೆ? ಒಬ್ಬ ತೋಟಗಾರನ ಬಳಿ 1000 ಸಸಿಗಳಿದೆ. ಅವುಗಳನ್ನು ಅಡ್ಡಸಾಲು ಮತ್ತು ಕಂಬಸಾಲುಗಳ ಸಂಖ್ಯೆ ಸಮವಿರುವಂತೆ ನೆಡಲು ಇಚ್ಛಿಸಿದ್ದಾನೆ. ಈ ರೀತಿಯಾಗಿ ಮಾಡಲು ಅವನಿಗೆ ಎಷ್ಟು ಕನಿಷ್ಠ ಸಸಿಗಳು ಬೇಕಾಗುತ್ತವೆ ಎನ್ನುವಂಥದ್ದನ್ನು ಕೇಳಿದ್ದಾರೆ. ಆದ್ದರಿಂದ ನಮಗೆ ಇಲ್ಲಿ ಒಂದು ಪೂರ್ಣವಲ್ಲದ ವರ್ಗ ಸಂಖ್ಯೆಯನ್ನು ಕೊಟ್ಟಿದ್ರು. ಅದನ್ನು ಪೂರ್ಣ ವರ್ಗವನ್ನಾಗಿ ಮಾಡಿದರೆ ಈಗ 1000ಕ್ಕೆ 24 ಕೂಡಿಸಿದಾಗ 1000ಕ್ಕೆ 24 ಕೂಡಿಸಿದಾಗ ನಮಗೆ ಒಂದು ಪೂರ್ಣ ವರ್ಗ ಸಂಖ್ಯೆ ದೊರೆಯುತ್ತದೆ. ಹಾಗಾದರೆ ಆ ಒಂದು ರೈತನಿಗೆ, ಆ ಒಬ್ಬ ತೋಟಗಾರನ ಬೆಳೆಯುವಂಥ ರೈತನಿಗೆ ಇನ್ನೂ 24 ಸಸಿಗಳು ಏನಾಗ್ತವೆ? ಬೇಕಾಗುತ್ತವೆ ಎನ್ನುವಂಥದ್ದನ್ನು ನಾವು ಇಲ್ಲಿ ಫೈನಲ್ ಆಗಿ ಆನ್ಸರನ್ನು ಬರಿಬೇಕಾಗ್ತದೆ. ಏನಂತ ಬರಿಬೇಕು? 24 ಇನ್ನೂ ಹೆಚ್ಚುವರಿ ಸಸಿಗಳು ಬೇಕಾಗುತ್ತವೆ ಅಂತ ಫೈನಲ್ ಆಗಿ ಸ್ಟೇಟ್ಮೆಂಟನ್ನು ಬರಿಬೇಕು. ನೆಕ್ಸ್ಟ್ ಈ ಒಂದು ಎಕ್ಸಸೈಸ್ಗೆ ಸಂಬಂಧಿಸಿದ ಹಾಗೆ ಕೊನೆಯ ಪ್ರಶ್ನೆ 9ನೇ ಪ್ರಶ್ನೆ ಈ ರೀತಿಯಾಗಿದೆ. ಒಂದು ಶಾಲೆಯಲ್ಲಿ 500 ಮಕ್ಕಳಿದ್ದಾರೆ. ಒಂದು ಶಾಲೆಯಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ? 500 ಜನ ಮಕ್ಕಳಿದ್ದಾರೆ. ಅವರು ಕವಾಯತು ಮಾಡಲು ಅಡ್ಡಸಾಲುಗಳ ಮತ್ತು ಸಂಖ್ಯೆಗೆ ಕಂಬಸಾಲುಗಳ ಸಂಖ್ಯೆ ಸಮವಿರುವಂತೆ ನಿಲ್ಲಬೇಕಾಗಿದೆ. ಹಾಗೆ ನಿಂತ ನಂತರ ಎಷ್ಟು ಮಕ್ಕಳು ಆ ವ್ಯವಸ್ಥೆಯಿಂದ ಹೊರಗೆ ಉಳಿಯುತ್ತಾರೆ ಎನ್ನುವಂಥದ್ದು ಪ್ರಶ್ನೆ ಇದೆ. ಹಾಗಾದರೆ ನಾವಿಲ್ಲಿ ಏನು ಮಾಡಬೇಕು ಅಂತಂದಾಗ ನಮಗೆ ಒಂದು ಕೊಟ್ಟಿರುವಂಥ ಸಂಖ್ಯೆ ಏನಾಗಿಲ್ಲ? ಪೂರ್ಣ ವರ್ಗ ಸಂಖ್ಯೆ ಆಗಿಲ್ಲ. ಈ ಒಂದು ಹಿಂದೆ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ವಿ. ಕೊಟ್ಟಿರುವಂಥ ಸಂಖ್ಯೆ ಒಂದು ಪೂರ್ಣ ವರ್ಗ ಸಂಖ್ಯೆಯನ್ನಾಗಿ ಮಾಡಲು ಎಷ್ಟು ಮಕ್ಕಳು, ಇದರಿಂದ ಕಳೆಯಬೇಕಾದ ಸಂಖ್ಯೆ ಎಷ್ಟು ಅಂತ ನಾವು ಪ್ರಶ್ನೆಯನ್ನು ನೋಡಿದ್ವಿ. ಅದೇ ರೀತಿಯಾಗಿ ಇವುಗಳನ್ನು ಅಪ್ಲೈ ಮಾಡಿ ಕೇಳುವಂಥ ಪ್ರಶ್ನೆಗಳು ಈ ರೀತಿಯಾಗಿರ್ತವೆ. ಅಂದರೆ ಇದು ಒಂದು ಪೂರ್ಣ ವರ್ಗ ಸಂಖ್ಯೆಯನ್ನು ಮಾಡಿದಾಗ ಕೆಲವೊಂದಿಷ್ಟು ಸಂಖ್ಯೆಗಳು ಉಳಿತವೆ. ಅದನ್ನು ಈ ಒಂದು 500ರಿಂದ ಹೊರಗಡೆ ತೆಗೆದಾಗ ನಮಗೆ ಆ ಒಂದು ಶಾಲೆಯಲ್ಲಿ ಆ ಒಂದು ಕವಾಯತು ಮಾಡಲು ಹೊರಗೆ ಉಳಿಬೇಕಾದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನಾವು ಕಂಡುಹಿಡಿಬೋದು. ಹಾಗಾದರೆ ಇಲ್ಲಿ ನಾವೀಗ ಸೊಲ್ಯೂಷನನ್ನು ನೋಡೋಣ, ಪರಿಹಾರವನ್ನು ನೋಡೋಣ. ಈ ಒಂದು ಶಾಲೆಯಲ್ಲಿ ಕವಾಯತು ಮಾಡಲು ಅಡ್ಡಸಾಲು ಮತ್ತು ಕಂಬಸಾಲುಗಳ ಸಂಖ್ಯೆ ಎಷ್ಟಿದ್ದಾವೆ? x ಇದೆ. ಓಕೆ, x ಇದೆ. ಹಾಗಾಗಿ ಮತ್ತು ಒಟ್ಟು ಕಂಬಸಾಲು ಮತ್ತು ಅಡ್ಡಸಾಲುಗಳ ಸಂಖ್ಯೆ ಇಲ್ಲಿ ಅಡ್ಡಸಾಲುಗಳು ಮತ್ತು ಕಂಬಸಾಲುಗಳು ಎರಡು ಸಮನಾಗಿ ಇರೋದ್ರಿಂದ ಎರಡನ್ನು ನಾವು x ಅಂತ ಹೇಳಿ ತೆಗೆದುಕೊಳ್ಳೋಣ.
ಕಂಬ ಸಾಲು, ಇದು ಒಂದು ಅಡ್ಡ ಸಾಲು, ಎರಡನ್ನು ಎಕ್ಸ್ ಸ್ಕ್ವೇರ್ ಅಂತ ನಾವು ಬರಿತೀವಿ. ಹಾಗಾದರೆ ನಮಗೆ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ? 500 ವಿದ್ಯಾರ್ಥಿಗಳಿದ್ದಾರೆ. ಎಕ್ಸ್ ಸ್ಕ್ವೇರ್ ಅಂತ ತೆಗೆದುಕೊಳ್ಳೋಣ, ಇದನ್ನ ಸ್ಕ್ವೇರ್ ರೂಟ್ ಆಫ್ 500 ಅಂತ ತೆಗೆದುಕೊಳ್ಳೋಣ. ಎಕ್ಸ್ ಬರುತ್ತೆ. ಇವಾಗ 500ರಿಂದ ನಾವು ಏನು ಮಾಡಬೇಕಪ್ಪ ಅಂದರೆ ಒಂದು ಪೂರ್ಣ ವರ್ಗ ಸಂಖ್ಯೆಯನ್ನು ಕಂಡುಹಿಡಿಯಬೇಕು. 2 ಗ್ರೂಪು 5 1 ಬರುತ್ತೆ. ಇದಕ್ಕಿಂತ ಚಿಕ್ಕದಾದ ವರ್ಗ ಸಂಖ್ಯೆ 4 ಇದೆ. 2 2ರಲ್ಲಿ 4, 5ರಲ್ಲಿ 4ನ ಮೈನಸ್ ಮಾಡಿ 1 ಬರುತ್ತೆ. ಈ 2 ಜೀರೋಸ್ಗಳನ್ನು ಕೆಳಗಡೆ ತೆಗೆದುಕೊಳ್ಳೋಣ. +2, ಈಗ 4 ಬರುತ್ತೆ. 4ಕ್ಕೆ ಎಷ್ಟು ಸಂಖ್ಯೆಯಿಂದ ನಾವಿಲ್ಲಿ ಗುಣಿಸಬೇಕು ಅಂತಂದಾಗ ಇದಕ್ಕಿಂತ ಚಿಕ್ಕದಾದ ಪೂರ್ಣ ವರ್ಗ ಸಂಖ್ಯೆಯನ್ನು ನಾವು ನೋಡೋದಾದರೆ 84 ಇದೆ. ಈಗ 42 ಇದೆ. 41 × 41 ಮಾಡಿ, ಆವಾಗ 41 ಬರುತ್ತೆ. ಹಾಗಾಗಿ 42 × 2 ಮಾಡಿ, ಆವಾಗ 84 ಬರುತ್ತೆ. 83 × 3 ಮಾಡಿ ನೋಡಿ, 9 129 ಬರುತ್ತೆ. 129 ಜಾಸ್ತಿ ಆಗುತ್ತೆ, ಇದು 41 ಕಡಿಮೆ ಆಗುತ್ತೆ. ಹಾಗಾದರೆ ಈ ಎರಡರ ಮಧ್ಯೆ ಇರುವಂಥದ್ದು 84. ಹಾಗಾಗಿ 42 × 2 ಎಷ್ಟಾಗ್ತಿದೆ? 84 ಆಗ್ತಿದೆ. 100ರಲ್ಲಿ 84ನ್ನು ಮೈನಸ್ ಮಾಡಿ, ಆವಾಗ 16 ಉಳಿಯುತ್ತೆ. ಹಾಗಾದರೆ 500ರಲ್ಲಿ 16ನ್ನು ಮೈನಸ್ ಮಾಡಿ, ಆವಾಗ ನಮಗೆ 16 ಏನಾಗ್ತಿದೆ? ಶೇಷ ಬರ್ತಾ ಇದೆ. ಹಾಗಾದರೆ ಇಲ್ಲಿ ಒಟ್ಟು ಅಡ್ಡ ಸಾಲು ಮತ್ತು ಕಂಬ ಸಾಲುಗಳ ಸಂಖ್ಯೆಯನ್ನು ನಿಲ್ಲಿಸಿದಾಗ 16 ವಿದ್ಯಾರ್ಥಿಗಳು ಈ ಒಂದು ಕವಾಯತಿನಿಂದ, ಈ ಒಂದು ವ್ಯವಸ್ಥೆಯಿಂದ ಏನಾಗಬೇಕಾಗ್ತದೆ? ಹೊರಗಡೆ ಉಳಿಯಬೇಕಾಗ್ತದೆ. ಅಂದರೆ ಏನಂತ ಬರೀಬೇಕು ಫೈನಲ್ ಆಗಿ ಆನ್ಸರ್ ಅಂತಂದರೆ, ಕವಾಯತು ಮಾಡಲು ಈ ಒಂದು ಸಾಲುಗಳಲ್ಲಿ 16 ವಿದ್ಯಾರ್ಥಿಗಳು ಈ ಒಂದು ವ್ಯವಸ್ಥೆಯಿಂದ ಹೊರಗೆ ಉಳಿಯಬೇಕಾಗುತ್ತದೆ ಅನ್ನುವಂಥದ್ದನ್ನು ನಾವು ಆನ್ಸರನ್ನು ಬರೀಬೇಕಾಗ್ತದೆ. 500ರಲ್ಲಿ 16ನ್ನು ಮೈನಸ್ ಮಾಡಿದಾಗ ನಮಗೆ ಒಂದು ಪೂರ್ಣ ವರ್ಗ ಸಂಖ್ಯೆ ಸಿಗುವಂಥದ್ದು. ಚೆಕ್ ಮಾಡಿ ನೋಡ್ಬೋದು. ಓಕೆ ಫ್ರೆಂಡ್ಸ್, ಈಗ ಎಕ್ಸಸೈಸ್ 5.4 ವರ್ಗ ಮತ್ತು ವರ್ಗಮೂಲಗಳು ಚಾಪ್ಟರ್ಗಳು ಕಂಪ್ಲೀಟಾಗಿ ಇಲ್ಲಿಗೆ ಸಾಲ್ವ್ ಆಯಿತು. ಹಿಂದಿನ ವಿಡಿಯೋಗಳನ್ನು ನೋಡದೇ ಇರೋರು ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ, ಮತ್ತು ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್.